ಅತ್ತೆ ಅತ್ತೆ. ಅಯ್ಯೋ ಸೊಸೆ, ಸೊಸೆ ಬಂದ್ಬಿಟ್ಟ. ಯವ್ವ, ಏನವ, ನಾನು ಬೊಚ್ಚೆ ಬರೋಕಿಲ್ವ ಅಂತ ಅನ್ಕೊಬಿಟ್ಟಿದ್ದೆ. ನಾನಂತೂ ನಾನೇ ನಾಳೆ ನಡೆದ್ರಾಗ ಬಂದ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ ಕಣವ. ರಾಧಾ ಬಂದ್ಬಿಟ್ಟ. ನಂಗೆ ಬಹಳ ಸಂತೋಷ ಆಯ್ತೈತೆ ಕಣವ, ಭಾಳ ಅಂದರೆ ಭಾಳ ಸಂತೋಷ ಆಯ್ತೈತೆ ನೀನು ವಾಪಸ್ ಬಂದಿದ್ದು. ಆ ದೇವರು ಹೆಂಗ್ ಗೊತ್ತಾಗೆ ಕಳಿಸ್ಬಿಟ್ನಲ್ಲ. ನೋಡವ, ಗಂಡ ಎಂಟ್ರು ಜಗಳ ಜಗಳ ಉಂಡು ಮಲ್ಗಂಟ ಅಂತ ಹೇಳ್ಬಿಟ್ಟು ಇದ್ದೇ ಇರ್ತದೆ. ನೋಡು, ನೀನು ಅಷ್ಟಕ್ಕೆಲ್ಲ ಮುನಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹಂಗೆ ಮನೆ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರೆ ಸಂಸಾರ ಕಣವ, ಸಂಸಾರ ಹಾಳಾಗೋಯ್ತದೆ. ಸರಿನಾ? ನೀನು ಬಂದಿದ್ದು ಒಳ್ಳೇದೇ ಆಯಿತು ಕಣವ, ನನಗೆ ಭಾಳ ಸಂತೋಷ ಆಯ್ತು ನೋಡು. ನಾನು ಅಲ್ಗೂ ನಿಮ್ಮ ಮಾಮಂಗೆ ಹೇಳ್ತಿದ್ದೆ, ಇಲ್ಲ ಇಬ್ಬರು ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋಣ. ನೀವು ಹಂಗೇನಿಯಾ ನಿಮ್ಮ ಮಗಂಗೂ ಹೇಳಿ ಒಂದ್ಕಿತ ಹಿಂಗೆ ಹೋಗ್ಬಿಟ್ಟು ಬರೋನಿ ಅಂತ ಹೇಳ್ತಿದ್ದೆ. ಅವರು ಸರಿ ಸರಿ ಅಂತ ಹೇಳ್ತಿದ್ರು. ಅಮ್ಮ, ನೀನೇ ಬಂದ್ಬಿಟ್ಟಲ್ಲ ಸೊಸೆ, ಬಹಳ ಖುಷಿ ಆಯ್ತಾಯ್ತು ನನಗಂತೂ. ಅತ್ತೆ, ಅವಳನ್ನ ನಾನು ಅತ್ತೆ ಹೋಗಿ ಕರ್ಕೊಂಬಿಟ್ಟು ಬಂದಿದ್ದು ನಾನೇ ಅತ್ತೆ. ಇಲ್ಲ, ನೀನು ಬರಲೇಬೇಕು ರಾಧಾ, ನೀನು ಬರಲೇಬೇಕು ರಾಧಾ ಅಂತ ಹೇಳ್ಬಿಟ್ಟು ಅತ್ತೆ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅತ್ತೆ. ಅವಳನ್ನ ಒಪ್ಪಿಸಿ ನೈಸ್ ಮಾಡಿ ಎಲ್ಲ ಮಾಡಿ ಕರ್ಕೊಂಡು ಬಂದಿದ್ದೀನಿ ಅತ್ತೆ. ಅತ್ತೆ, ಈ ಮನೆ ಮಾನ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಮ್ದಲ್ವಾ ಅತ್ತೆ? ನಾವೇನೇ ಈ ಮನೆ ಮಾನ ಮರ್ಯಾದೆ ಕಳೆದ್ಬಿಟ್ರೆ ಹೆಂಗಿರ್ತದೆ ಹೇಳಿ ಅತ್ತೆ? ಅದಕ್ಕೇನೆ ಹಿಂಗೆಲ್ಲ ಬಿಟ್ಟೋದ್ರೆ ಚೆನ್ನಾಗಿರಲ್ಲ. ನಾನು ನೀನು ಸೇರಿನಾದರೂ ಮಾಡೋಣ, ಇಬ್ಬರು ಚೆನ್ನಾಗಿರೋಣ ಬಾ ಅಂತೇಳ್ಬಿಟ್ಟು ಹೆಂಗೋ ಮಾಡಿ ಕರ್ಕೊಂಬಿಟ್ಟು ಬಂದೆ ಕಣತ್ತೆ. ನಿಮ್ಗೆ ಹೇಳೇ ಇರಲಿಲ್ಲ ಅತ್ತೆ ನಾನು ಹೋಗೋದನ್ನ, ಯಾಕಂದರೆ ನಿಮ್ಗೆ ಸರ್ಪ್ರೈಸ್ ಕೊಡೋಣ ಇವಳನ್ನ ಕರ್ಕೊಂಡು ಬಂದ್ಬಿಟ್ಟು ಅಂತ ನಾನೇ ಹೇಳಿರಲಿಲ್ಲ ಅತ್ತೆ. ಅಮ್ಮ ಪ್ರೇಮ, ಹೆಂಗೋ ನಾನು ಸಸ್ಯನ ಮನೆ ಕರ್ಕೊಂಬಿಟ್ಟು ಬಂದಲ್ಲ, ಸಾಕು ಸಾಕು. ನನಗೆ ಬಹಳ ಖುಷಿ ಆಗ್ತೈತಿ ಸದ್ಯ. ನೀವು ಹಿಂಗೆಲ್ಲ ಸಸ್ಯರು ಅನ್ಯೋನ್ಯವಾಗಿರೋದು ನೋಡಿ ಒಂಥರ ಖುಷಿ ಆಯ್ತದೆ ಬಿಡು ಅತ್ತೆ. ಆ ಮನೆಯಾಳಿ ಪದ್ದಿ ಅವಳಲ್ಲತ್ತೆ, ಹೋಗ್ಬಿಟ್ಟು ಸುಮ್ಮನೆನಿಯ ನಿಮ್ಮ ಮಗನ ಬಗ್ಗೆ ಏನೇನೋ ಹೇಳ್ಕೊಟ್ಬಿಟ್ಟು ಎಲ್ಲನೂ ಇವಳು ತಲೆಗೆ ತುಂಬಿಟ್ಟು ಇವಳು ವಾಪಸ್ ಬರೋದೇ ಇಲ್ಲ ಅಂತ ಕುಂತಿದ್ಲು ಕಣತ್ತೆ. ಏನು ಪದ್ದಿ ನನ್ನ ಮಗನ ಬಗ್ಗೆ ಏನೇನು ಹೇಳಿದ್ಲು? ಏನು ಹೇಳ್ತಾ ಇದ್ದೀಗ? ಮೂವತ್ತೆ, ಇವಳಿಗೆ ಮೈದು ಬಗ್ಗೆ ಏನೇನೇನೋ ಶ್ಯಾಮನ ಬಗ್ಗೆ ಎಲ್ಲ ತಲೆ ತುಂಬಿಟ್ಟು ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ತಲೆಲ್ಲ ಕೆಡಿಸ್ಬಿಟ್ಟಿದ್ಲು. ನಾನೇ ಹಂಗೋ ಹಿಂಗೋ ಮಾಡಿಬಿಟ್ಟು ಹೆಂಗನೋ ಒಪ್ಪಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ ಅತ್ತೆ. ಆ ಪದ್ದಿ ಮನೆ ಜವಾಬ್ದಾರಿನೇ ಇಲ್ಲ ಅತ್ತೆ, ಸುಮ್ಮನೆ ಫಿಟ್ಟಿಂಗ್ ಇಕ್ಬಿಟ್ಟು ಗಂಡ ಹೆಂಡ್ತಿನ ದೂರ ಮಾಡೋದೇನೆಯ ಕೆಲಸ. ಅದೇನೇನೆಯ ನಾನು ನೋಡಿ ಇಬ್ರು ಒಂದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೆಂಗೆ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ಎಲ್ಲ ಪದ್ದಿ ನೀನು ಹೇಳ್ತಿರೋದು ನಿಜನಾ? ಏನವರದ? ಮೂವತ್ತೆ, ನನ್ನ ಬಗ್ಗೆ ಇಲ್ಸಲ್ದಿರೋದೆಲ್ಲನೂ ನನ್ನ ಗಂಡನ ಬಗ್ಗೆ ಎಲ್ಲ ಸುಳ್ಳು ಸುಳ್ಳು ಹೇಳ್ಬಿಟ್ಟು ನಿನ್ನ ಗಂಡ ಅವ್ರ ಜೊತೆ ಮಾತಾಡ್ತಿತ್ತಾನೆ ಫೋನಾಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟತ್ತೆ. ನನಗಂತೂ ಬೇಜಾರೇ ಆಗೋಗ್ಬಿಟ್ಟಿತ್ತತ್ತೆ. ಬರೋದೇನಿಯ ಬೇಡ, ಸುಮ್ಮನೆ ಯಾಕೆ ಬರಬೇಕು ಈ ಸಂಪತ್ಗೆ, ನನ್ನ ಗಂಡೆಲ್ಲ ಇಂಥ ಕೆಲಸ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಬೇಜಾರೇ ಆಗೋಗಿತ್ತು ಕಣತ್ತೆ. ಈ 4-5 ದಿನದ ಹಿಂದೆ ಬಂದಿದ್ಲು ಕಣತ್ತೆ ಮನೆಗೆ ಬಂದ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಟ್ಟು ಹಿಂಗೆ 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 ಅಂತ ಹೇಳಿ ಹೋದ್ಲು ಅತ್ತೆ. ಶಾನೆ ಬೇಜಾರಾಗ್ಬಿಟ್ಟಿತ್ತು, ಬರೋದೇ ಬೇಡ ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆದರೆ ಈಗ ಇವಳು ಬಂದ್ಬಿಟ್ಟು ಪ್ರೇಮ ಎಲ್ಲ ನನ್ನ ಗಂಡನ ಬಗ್ಗೆ ಎಲ್ಲ ನಿಜ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬರೋಂಗೆ ಮಾಡಿಬಿಟ್ರು. ಹೆಂಗನೂ ನನಗಂತೂ ಈಗ ಹೊಸಿ ಸಮಾಧಾನ ಆಯ್ತೈತೆ ಕಣತ್ತೆ ಅಷ್ಟೇ. ಅಯ್ಯೋ, ಅವಳಿಗೇನು ಬಂದಿತ್ತು ಪದ್ದಿಗೆ ಏನೂ ಗೊತ್ತಾಗಕ್ಕಿಲ್ಲ, ಇನ್ನೂ ಚೈಲ್ ಥರ ಆಡ್ತದೆ. ನೋಡವ, ನೀನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ನನ್ನ ಮಗ ಏನು ಅಂತ ನನಗೆ ಗೊತ್ತು. ಅಪ್ರಂಜಿ ಚಿನ್ನನೇ ನೀ ನನ್ನ ಮಗ. ನನ್ನ ಮಗನ ಬಗ್ಗೆ ನೀನು ಏನೇನೋ ತೆಪ್ಪಕ್ಕೆ ತಿಳ್ಕೊಬೇಡ, ಯಾರೋ ಹೇಳಿದ್ರು ಅಂತ. ಓ ರಾಧಕ್ಕ, ಮನೆಗೆ ಬಂದ? ನಿನ್ ಮನೆಗೆ ಬಂದಿದ್ ನೋಡಿ ಬಹಳ ಖುಷಿ ಆಯ್ತು. ಖುಷಿ ಆಯ್ತಾ ಇಲ್ಲ ದುಃಖ ಆಯ್ತು? ಅಯ್ಯೋ, ಹಿರಿಯಾಕತ್ತೆ ಹಿಂಗೆ ಕೇಳ್ತಾ ಇದ್ದೀರಾ? ಅಲ್ಲ, ರಾಧನ ಹತ್ರ ಹೋಗ್ಬಿಟ್ಟು ಏನೇನೆಲ್ಲ ಹೇಳ್ಬಿಟ್ಟು ಬಂದಿದ್ಯಾ ನನ್ನ ಮಗನ ಬಗ್ಗೆ ಎಲ್ಲನೂ? ನನ್ನ ಮಗನ ಬಗ್ಗೆ ಎಲ್ಲನೂ ಕೆಟ್ಟದಾಗಿ ಹೇಳ್ಬಿಟ್ಟು ಅವಳನ್ನ ಈ ಮನೆಯಿಂದ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದ ನೀನು? ಅತ್ತೆ, ಯಾರು ಹೇಳಿದ್ ನಿಮ್ಗೆ? ನಾನು ಯಾಕತ್ತೆ ದೂರ ಮಾಡಕ್ ನೋಡ್ಲಿ? ಸಾಕು ಸುಮ್ಮನೆ ಇರೆ, ಕಂಡಿದೀವಿ. ರಾಧನ ಹತ್ರ ಹೋಗ್ಬಿಟ್ಟು ಏನು ಹೇಳ್ದೆ ಅಂತ ಹೇಳ್ಬಿಟ್ಟು ರಾಧ ನಂಗೆಲ್ಲ ಹೇಳಿದ್ಲು. ಇಂಥ ಕೆಲಸನ ಮಾಡೋದು ನೀನು? ನೋಡೇ, ಈ ಮನೆ ಮಾನ ಮರ್ಯಾದೆ ಉಳಿಸೋ ಜವಾಬ್ದಾರಿ ನಂದು. ಅತ್ತೆ ಆದಮೇಲೆ ನಾವೇ ತಾನೇ ಈ ಮನೆ ಜವಾಬ್ದಾರಿ ಎಲ್ಲ ಒತ್ಕೋಬೇಕು. ಅಷ್ಟೆಲ್ಲ ಜವಾಬ್ದಾರಿ ಒತ್ಕೋಬೇಕು ಅಂತಂದರೆ ಈಗಲಿಂದನೇ ಎಲ್ಲ ಪ್ರತಿಯೊಂದು ಕಲಿಬೇಕು. ಮನೆ ಮಾನ ಮರ್ಯಾದಿನ ಈಚೆ ಕಡೆ ಬಿಟ್ಕೊಡ್ಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿದ್ರೇನೆ ಮನೆ ಸಂಸಾರ ಅಂತ ಅನ್ನಿಸ್ಕೊಳ್ಳೋದು. ಅತ್ತೆ ಮಾತಿಗೆನೇ ಎದುರಾಡಿದ್ರೆ ಅತ್ತೆ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಇವಳಿಗೆ. ಪ್ರೇಮಕ್ಕ, ನಾನೇನಂತದ್ ಮಾಡಿದೆ? ಇದ್ಯಾಕೆ ಅತ್ತೆ ಹತ್ರ ಎಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದೀರಾ? ರಾಧಕ್ಕ, ನೀವನ ಒಸಿ ಹೇಳಿ. ನನ್ನ ಗಂಡನ ಬಗ್ಗೆ ಕೆಟ್ಟದಾಗ ಹೇಳ್ಕೊಟ್ಟಿದ್ದೆಲ್ಲ ಸುಳ್ಳ? ಮತ್ತೆ ನನ್ನ ಗಂಡನ ಬಗ್ಗೆ ನೀನು ಕೆಟ್ಟದಾಗೆಲ್ಲ ಹೇಳ್ಕೊಟ್ಟೆ? ನನ್ನ ಗಂಡ ಬೇರೆ ಹುಡುಗಿ ಜೊತೆ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ಗಂಡ ಏನು ಅಂತ ನಂಗೆ ಸಂದಾಗ ಗೊತ್ತು. ಏನೋ ಒಸಿ ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೋಗಿರ್ತೀವಿ. ಹಂಗಂದಿದ ತಕ್ಷಣ ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿನಿಯೇ ಇಲ್ಲ, ಪಿರೇಮನಿಯೇ ಇಲ್ಲ ಅಂತ ಅನ್ಕೊಬಿಟ್ಟ. ಏನೋ ನೀನು ಹೇಳ್ದಾಗ ನಿಜ ಅಂತಾನೆ ನೀನು ನಂಬಿದ್ದೆ. ಆಮೇಲೆ ಹೆಂಗೋ ಪ್ರೇಮಕ್ಕ ಬಂದು ಹೇಳಿದ್ಮೇಲೆ ನೀ ಒಸಿ ನನಗೂ ಅರ್ಥ ಆಗಿದ್ದು. ಹಬ್ಬಬ್ಬಾ, ಹಿಂಗೆಲ್ಲ ಫಿಟ್ಟಿಂಗ್ ರಾಣಿಗಳಿರ್ತಾರೆ ಮನೆಗೆ ಅಂತ ಅನ್ಕೊಂಡೇನೆ ಇರಲಿಲ್ಲ. ಹೊದ್ದು, ನಿನ್ನ ಚಿಕ್ಕಳು, ನಿಂಗೇನು ಗೊತ್ತಾಗಕ್ಕಿಲ್ಲ.
ಸಂಸಾರದ ವಿಷಯನ ಹೆಂಗ್ ಮಾತಾಡ್ಬೇಕು ಯಾವಾಗ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು. ಸರಿನೇ, ಹಿಂಗೆಲ್ಲ ಮಾತಾಡೋದು ಹಿಂಗೆಲ್ಲ ತಂದಿಕ್ಕೋದು ತಪ್ಪು ಗಂಡ ಹೆಂಡತಿ ಮಧ್ಯೆ. ಏನ್ ತಮಾಷೆ ಮಾಡ್ತಾ ಇದ್ದೀರಾ ನೀನು? ಆ ಅಯ್ಯೋ ಅತ್ತೆ, ಹಂಗಲ್ಲತ್ತೆ. ಹಂಗೂ ಅಲ್ಲ ಹಿಂಗೂ ಅಲ್ಲ. ಅದ್ ಹೆಂಗ್ ಸಂಸಾರ ಮಾಡ್ತಿರೋ ಏನ್ ಕತೆಯೋ ನನಗಂತೂ ಗೊತ್ತಿಲ್ಲ. ಹಾ, ಮೊದ್ಲು ಸಂಸಾರನ ಒಂದ್ ಮಾಡೋದೆಂಗೆ, ಸಂಸಾರನ ಚೆನ್ನಾಗಿ ಇಟ್ಕೊಳ್ಳೋದೆಂಗೆ ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಯಾಕೆ ಶಾಕ್ ಆಯ್ತಾ? ಹಾಗಿರ್ಲೇಬೇಕಲ್ವಾ? ಹಲೋ, ನಾನೇನ್ ಬೇಕಂತ ಹೇಳ್ಬಿಟ್ಟು ಎಲ್ಲ ಇಲ್ದಿರೋದೆಲ್ಲ ಏನು ಹೇಳ್ಕೊಡ್ಲಿಲ್ಲ. ಏನೋ ಅವಳು ಸಂಸಾರ ಸಂದಕ್ಕಿರ್ಲಿ, ಸಂಸಾರ ಉದ್ಧಾರ ಆಗ್ಲಿ ಅಂತ ಹೇಳ್ಕೊಟ್ಟೆ ಅಷ್ಟೇ. ಏನಿಯ ಅಷ್ಟಕ್ಕೆ ನೀನು ಹೋಗಿ ಏನೇನ್ ತಲೆ ತಿಂದ್ಬಿಟ್ಟು ಏನೇನ್ ಮಾಡ್ಬಿಟ್ಟು ಬಂದು ಸಾಕು, ಸುಮ್ಮನೆ ಇರು. ನನ್ನ ಗಂಡ ಏನು ಅಂತ ನನಗೆ ಗೊತ್ತಿಲ್ವೇ? ನಿಮ್ಗೆಲ್ಲ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನಮ್ಮಮ್ಮ ಯಾವಾಗೂ ಹೇಳೋದು, ಬಾಯಿ ಮುಚ್ಕೊಂಡು ಸುಮ್ನಿರೆ, ಬಾಯಿ ಮುಚ್ಕೊಂಡು ಸುಮ್ನಿರೆ ಅಂತ ಹೇಳ್ಬಿಟ್ಟು. ನನ್ನ ಬಾಯಿ ಸುಮ್ಮನೆ ಮುಚ್ಕೊಳಕ್ಕೆ ಆಗಕ್ಕಿಲ್ಲ ನೋಡು. ಏನಾರ ಒಂದು ಮಾಡ್ಕತಾನೆ ಇರ್ತೀನಿ. ಹೋಗಿ ಹಿಂಗ್ ಮಾಡೋದ್ನಲ್ಲ, ಹೇ ಬುಡತಗೆ ಹೆಂಗನ ಮಾಡ್ಕೊಳ್ಳಿ, ನನ್ಗೇನಂತೆ. ನೋಡ್ದಾ, ನಿನ್ಗೂ ನಿನ್ ಗಂಡಂಗೂ ತಂದಿಕ್ಬಿಟ್ಟು ಎಷ್ಟು ಖುಷಿ ಆಗೋಳು ಮನೆಯಾಗೆ ಅಂತ ಹೇಳ್ಬಿಟ್ಟು. ನೋಡು, ಸುಮ್ಕೆ ಏನಿಯಾರದ ಮನೆ ಬಿಟ್ಬಿಟ್ಟು ಹೋಗೋದು ಅದು ಇದೆಲ್ಲ ಏನು ಮಾಡಬೇಡ. ನೋಡು, ಆರಾಮಾಗಿ ಇಲ್ಲೇ ಏನಿ ಇರೋದು ಕಲ್ತ್ಕ, ಸರಿನಾ? ನಾನು ಹೇಳಿಲ್ವಾ, ನಾನು ನೀನು ಸೇರಿ ಒಳ್ಳೆ ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಾವಿಬ್ರು ಒಳ್ಳೆ ಬಿಸ್ನೆಸ್ ಮಾಡೋಣ. ಇವಳೆ ಹುರ್ಕಟ್ಟು ಸಾಯ್ಬೇಕು. ನಾನು ನೀನು ಸಂದಕ್ಕಿರೋದು ನೋಡಿ ನಮ್ಮ ಗಂಡುಗಳೆಲ್ಲ ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಂ, ಹೌದು. ಈಗ ನನ್ನ ಗಂಡ ನಾನು ಬಂದಿರೋದು ನೋಡಿ ಭಾಳ ಅಂದರೆ ಭಾಳ ಖುಷಿ ಪಟ್ಬಿಡ್ತಾರೆ ಅಲ್ವಾ? ಹಾಂ, ಭಾಳ ಖುಷಿ ಪಡ್ತಾರೆ. ನೈಸಾಗಿ ಮಾತಾಡು, ಸರಿನಾ? ಸರಿ ಹೋಗು, ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡು ಫ್ರೆಶ್ ಆಗಿ ಹೋಗು. ಲೇ ಪದ್ದಿ, ನನ್ನ ಹತ್ರ ನೀ ಆಟ ಆಡ್ತೀಯಾ? ನಮ್ಮ ಅತ್ತೆ ಬಿಟ್ಮೇಲೆ ನೆಕ್ಸ್ಟ್ ಈ ಮನೆ ಜವಾಬ್ದಾರಿ ಎಲ್ಲ ತಗೊಳ್ಳೋಳು ನಾನೇ. ನಮ್ಮ ಅತ್ತೆಗೆ ಸೊಂಟನೋ ಕೈಯೋ ಕಾಲೋ ಮುರಿದೋಗ್ಬಿಟ್ರೆ ಈ ಮನೆ ಜವಾಬ್ದಾರಿ ಎಲ್ಲ ನನ್ನ ಕೈಯಾಗೆ ಇರ್ತದೆ. ಮನೆ ಬೀಗುದ್ಕಿ ನನ್ನ ಕೈಗೆ ಬಂತು ಅಂದರೆ ಅದಕ್ಕಿನ್ನೂ ಬೇರೆ ಇನ್ನೇನು ಬೇಕು? ನಾನೇ ಈ ಮನೆಗೆ ಯಜಮಾನಿ ಆಗ್ತೀನಿ. ನಮ್ಮ ಅತ್ತೆ ಕಣ್ಗೆ ಸ್ಟ್ಯಾಂಡರ್ಡಾಗಿ ಇರ್ಬೇಕು ನಾನು. ಅಯ್ಯೋ, ನನ್ನ ಸೊಸೆ ಮನೆ ಜವಾಬ್ದಾರಿ ಎಲ್ಲ ಒತ್ಕೊಂತಾಳಪ್ಪ ಅಂತ ಹೇಳ್ಬಿಟ್ಟು ಫುಲ್ಲು ಖುಷಿ ಆಗಬೇಕು. ಹಂಗೆ ಮಾಡ್ಬೇಕು ನಾನು. ಬುದ್ಧಿ, ನೀನು ಹೆಂಗೆ ಬಗ್ಗಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹಾಗೆ ಬಗ್ಗಿಸ್ತೀನಿ. ರೀ, ಚೆನ್ನಾಗಿದ್ದೀರಾ? ಛೇ, ಇವಳು ಯಾಕಪ್ಪ ವಾಪಸ್ ಬಂದ್ಲು? ರೀ, ಯಾಕ್ರಿ ನನ್ನ ಮೇಲೆ ಕೋಪನ ಇನ್ನೂ? ನಾನು ಯಾಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡ್ಲಿ? ಅಲ್ಲ ರೀ, ಇಲ್ಲಿ ತನಕ ಒಂದು ಫೋನ್ ಮಾಡಲಿಲ್ಲ, ಬಾ ಅಂತ ಕರೀಲಿಲ್ಲ, ಒಂದು ಮೆಸೇಜ್ ಮಾಡಲಿಲ್ಲ, ಏನು ಮಾಡಲಿಲ್ವಲ್ಲ. ನೀವು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಿ. ಅದಕ್ಕೇನೆ ಸುಮ್ಮನೆ ನೀವೇನು ಫೋನು ಮೆಸೇಜು ಏನು ಮಾಡಲಿಲ್ಲ. ಅದಕ್ಕೆ ನನಗೆ ಏನಪ್ಪ ಇವರು ನನ್ನ ಬಿಟ್ಟೇ ಇರ್ತಿರ್ಲಿಲ್ಲ, ಹಿಂಗೆ ಫೋನು ಮೆಸೇಜ್ ಮಾಡಿದ್ದಂಗೆ ಹಿಂಗೆ ಮಾಡ್ಕೊಂಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಿತ್ತು. ಯಾಕ್ರಿ ಫೋನು ಮೆಸೇಜ್ ಏನು ಮಾಡಲಿಲ್ಲ? ನೋಡು, ನನಗೆ ಸುಮ್ಮನೆ ಕೆಲ್ಸಕ್ಕೆ ಬರ್ದಿರೋ ಪ್ರಶ್ನೆಗಳೆಲ್ಲ ಕೇಳ್ಬಿಟ್ಟು ನನ್ನ ತಲೆ ಕೆಡಿಸ್ಬೇಡ, ಸರಿನಾ? ಸುಮ್ಮನೆ ತರಲೆ ಪ್ರಶ್ನೆಗಳು ಕೇಳ್ತಾಳೆ. ಯಾಕೆ ಫೋನ್ ಮಾಡಲಿಲ್ಲ, ಯಾಕೆ ಮೆಸೇಜ್ ಮಾಡಲಿ ಅಂದರೆ ನೀನು ಯಾಕೆ ಮಾಡಲಿಲ್ಲ, ನಾನು ಮಾಡಲಿಲ್ಲ. ರೀ, ನಿಮಗೆ ನಾನು ಇಲ್ಲಿಗೆ ಬಂದಿರೋದಕ್ಕೆ ಖುಷಿ ಆಗಲಿಲ್ವಾ? ನಾನೇನಾದರೂ ಹೇಳಿದ್ನ ನಿನಗೆ? ಹಂಗಲ್ಲ ರೀ, ನೀವು ಮಾತಾಡೋದು ನೋಡಿದ್ರೆ ಹಾಗೆ ಅನ್ನಿಸ್ತೈತೆ ರೀ. ನಿಮ್ಗೆ ಖುಷಿ ಆಗಲಿಲ್ವ ರೀ? ನಾನು ಬಂದಿರೋದು ನೋಡಿ ಏನೋ ಖುಷಿನೋ ಇಲ್ವೋ ನಾವು ಸುಮ್ಮನೆ ಮಾತಾಡ್ತಿದ್ದೀರಲ್ಲ, ಯಾಕ್ರಿ ನಿಮ್ಗೆ ಏನು ಅನ್ನಿಸ್ತಿಲ್ವಾ? ಹಂಗಾರೆ ನಿಮಗೆ ನನ್ನ ಮೇಲೆ ಪ್ರೀತಿ ಗೀತಿ ಏನೂ ಇಲ್ವಾ? ನೋಡು, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಅಲ್ಲಿ ಇಲ್ಲಿ ಓಡಾಡಿ ನಮಗೆ ಸಾಕಾಗಿರ್ತೈತೆ. ಇಲ್ಲಿಗೆ ಬಂದರೆ ಸಾಕು, ಸುಮ್ಮನೆ ಅದು ಇದು ಏನಾದರೂ ಒಂದು ಕೇಳ್ತಾನೆ ಇರ್ತಾಳೆ. ಅದಕ್ಕೆ ಹಳ್ಳಿ ಗುಗ್ಗು ಅನ್ನೋದು. ನಮ್ಮಮ್ಮಗೆ ಹೇಳ್ದೆ, ಈ ಹಳ್ಳಿ ಗುಗ್ಗುನ, ಈ ಹಳ್ಳಿ ಗಮಾರಿನ ಮದುವೆ ಮಾಡ್ಕೊಳಕ್ಕೆ ನನ್ನ ಕೈಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಆದರೆ ಕೇಳಬೇಕಲ್ಲ, ಅಯ್ಯೋ ಇಲ್ಲ ಮದುವೆ ಮಾಡ್ಕೊಳ್ಲೇಬೇಕು ಅಂತೇಳ್ಬಿಟ್ಟು ಮಾಡಿಬಿಟ್ಟು ತಲೆ ಗಂಟಾಕಿದ್ರು. ಯಾವಾಗ ಏನು ಮಾಡಬೇಕು ಅನ್ನೋ ಸೆನ್ಸು ಇಲ್ಲ ನಿನಗೆ, ಏನು ಮಾತಾಡಬೇಕು ಅನ್ನೋ ಸೆನ್ಸು ಇಲ್ಲ ನಿನಗೆ. ರೀ, ಇಷ್ಟು ಬೇಗ ನಿದ್ದೆ ಬಂದ್ಬಿಡ್ತಾ? ನಾನು ಆಗಲೇ ಊರಿಗೆ ಹೋಗಿ 15 ದಿನ ಆಗಿತ್ತು. ನಾನು ಇವಾಗ ಗೊತ್ತಾ ಇವ್ನಿ ನಿಮಗೆ ನನ್ನ ಜೊತೆ ಮಾತಾಡಬೇಕು ಅಂತಲ್ವೇ ಅನ್ನಿಸ್ಲಿಲ್ವೇನ್ರಿ? ಇದು ಯಾಕ್ರಿ ಹಿಂಗೆ ಮನಿಕೊಂಬಿಟ್ರಿ? ರೀ, ಮಾತಾಡ್ತಾನೆ ಇವ್ನಿ ಅಲ್ಲ, ತಪ್ಪಾಯ್ತು. ಇಲ್ಲಿ ಯಾಕೆ ಹಿಂಗೆ ಮನೆ ಕಂಡಿದ್ದೀರಲ್ಲ? ಮಾತಾಡಿ ಒಸಿ, 15 ದಿನ ಆಯ್ತಲ್ಲ ನನ್ನ ಜೊತೆ ಮಾತಾಡ್ಬಿಟ್ಟು. ಮಾತಾಡಿ ಒಸಿ. ಈಗ ನಾನು ನಿದ್ದೆ ಮಾಡಕ್ಕೆ ಬಿಡ್ತೀಯಾ, ಇಲ್ಲಾಂದ್ರೆ ನೀನು ಎದ್ದೋಗ್ಬಿಟ್ಟು ಕೆಳಗಡೆ ಎಲ್ಲಾದರೂ ಮನೆ ಕಂಡ್ಲಾ ಹೇಳು. ಛೇ, ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಂತಾರೆ. ನಾನು ಹೆಂಗೋ 15 ದಿನ ನೆಮ್ಮದಿಯಾಗಿ ಒಬ್ಬನೇ ನಿದ್ದೆ ಮಾಡ್ತಾ ಇದ್ದೆ. ಹೀಗೆ ನೋಡು, ಮಧ್ಯ ಬಂದು ಏನೇನೋ ಮಾತಾಡಿ. ನನ್ನ ಗಂಡ ನಾನು 15 ದಿನ ಬಿಟ್ಕೊಂಡು ಬಂದ್ರೂ ಏನು ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಂತಿಲ್ವಲ್ಲ? ನನ್ನ ಗಂಡಂಗೆ ನನ್ನ ಮೇಲೆ ಪಿರುತಿ ಇಲ್ವಾ? ನನ್ನ ಗಂಡಂಗೆ ನನ್ನ ಮೇಲೆ ಒಂಚೂರು ಇಷ್ಟ ಇಲ್ವಾ? ನನಗೇನು ಅರ್ಥನೇ ಆಯ್ತಿಲ್ವಲ್ಲ? ಛೇ, ಏನು ಆಯ್ತೈತೆ? ಹೊತ್ತು ಹೇಳಿದ್ದೇನಾದರೂ ನಿಜ ಹಾಕೋಗ್ಬಿಟ್ಟಿದ್ರೆ, ಇವನು ಬೇರೆ ಹುಡುಗ ಜೊತೆ ಸಂಬಂಧ ಇಟ್ಕೊಂಡು ನನ್ನನ್ನು ದೂರ ಮಾಡ್ತಾಯಿದ್ರೆ, ಅಯ್ಯೋ ಏನು ಮಾಡೋದು? ದೂರ ಮಾಡಿದ್ರೂ ಮಾಡ್ತಾ ಇರ್ತಾನೆ ಅನ್ನಿಸ್ತೈತೆ. ನೋಡು, ನಾನು ಬಂದ್ರೂ ನನ್ನ ಬಗ್ಗೆ ತಲೆನೇ ಕೆಡಿಸ್ಕೊಂತಿಲ್ಲ. ಆದರೆ ಪ್ರೇಮಕ್ಕ, ಇಲ್ಲ ನಿನ್ನ ಗಂಡ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ, ಇವರಿಬ್ಬರಲ್ಲಿ ಯಾರು ಮಾತು ನಂಬಲಿ, ಯಾರು ಮಾತು ಬಿಡಲಿ ನಾನು? ಆದರೆ ನನ್ನ ಗಂಡ ಪೂರ್ತಿ ಚೇಂಜ್ ಆಗೋಗ್ಬಿಟ್ಟಿದ್ದಂಗೆ ಅವನೇ. ಈಗ ಏನು ಮಾಡಲಿ? ಎಲ್ಲ ನನ್ನ ಭ್ರಮೆ ಅಂತ ಅನ್ನಿಸ್ತೈತೆ. ಇಷ್ಟು ದಿನ ನಾನು ಇರಲಿಲ್ವಲ್ಲ, ಹೊರಟೋಗ್ಬಿಟ್ಟಿದ್ದಲ್ಲ, ಅದಕ್ಕೇನೆ ಕೋಪ ಮಾಡ್ಕೊಂಡು ಈ ಥರ ಮಾತಾಡ್ತಾವ್ರೆ ಅಂತ ಅನ್ನಿಸ್ತೈತೆ. ಬಿಡು, ಕೋಪದಾಗವ್ರೆ ಅಂತ ಅನ್ನಿಸ್ತೈತೆ. ಕೋಪ ಎಲ್ಲ ಸ್ವಲ್ಪ
ತಣ್ಣಗಾದ್ಮೇಲೆ ಅವರಷ್ಟು ಅವರೇ ಬರ್ತಾರೆ ಪ್ರೀತಿಯಿಂದ ರಾಧಾ ರಾಧಾ ಅಂತ. ನಾನು ಮಳ್ಕೊತೀನಿ. ಲೇ ಬೇಕು ಅಂತಾನೆ ಆ ಪ್ರೇಮಿ ಅವಳಲ್ಲ, ಆ ಪ್ರೇಮಿ ನನಗೂ ಅತ್ತೆಗೂ ತಂದಿಕ್ಕದು, ಅತ್ತೆ ಹತ್ರ ನನ್ನ ಚೀಪ್ ಮಾಡೋದು, ಅತ್ತೆ ಹತ್ರ ನನ್ನ ಏನೇನೇನೋ ಮಾಡೋದು, ಹಿಂಗೆಲ್ಲ ಇಂಥ ಕಂತ್ರಿ ಕೆಲಸ ಎಲ್ಲನೂ ಮಾಡ್ತಾ ಇದ್ದಾಳೆ ಕಣೆ. ನಂಗೆ ನೆನೆಸ್ಕೊಂಡ್ರೇನೆ ಮೈಯೆಲ್ಲ ಉರಿದೋಯ್ತದೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಅತ್ತೆಗೆ ಬೇಕಂತಾನೆ ಪಿನ್ನಿಕ್ಕದು, ಏನೇನೇನೋ ಮಾಡ್ತಾವಳೆ. ಅಲ್ಲ, ನಾನೇ ನಮ್ಮ ಕೆಟ್ಟ ಕೆಲಸ ಮಾಡೋಕೆ ಹೋಗಿದ್ದೆ. ರಾಧಾಕುಂಗೆ ನಿನ್ನ ಗಂಡ ಸರಿ ಇಲ್ಲ ಹಿಂಗೆ ಅಂತ ಹೇಳಕ್ಕೆ ಹೋಗಿದ್ದೆ. ಅಷ್ಟು ಕೆರೆನೆ ಉಲ್ಟಾ ಎಲ್ಲ ಮಾಡಿಬಿಟ್ಟು ನನ್ನೇ ಕೆಟ್ಟೊಳಗೆ ಮಾಡ್ಬಿಟ್ಲಲ್ಲ ಜಯಮ್ಮ. ಹೌದು, ಇದು ತವ್ರ ಮನೆ ಅಲ್ವೇ, ಇದು ಗಂಡನ ಮನೆ. ಹಿಂಗೆ ತಂದು ಹಾಕೋರು, ಫಿಟ್ಟಿಂಗ್ ಇಕ್ಕೋರು, ನಮ್ಮನ್ನು ದೂರ ಮಾಡೋರು, ಕಿತ್ಕೊಂಡು ತಿನ್ನೋರು ಇವೆಲ್ಲ ಇದ್ದೇ ಇರ್ತಾರೆ. ಇದೇನಾದ್ರು ತವ್ರ ಮನೆ ಅನ್ಕಂಡ ಎಲ್ಲ ಸಮ ಸಿಗ್ತದೆ ಅಂತ ಅನ್ಕೊಳಕ್ಕೆ ಎಲ್ಲರೂ ತುಳಿದು ಬದುಕಬೇಕು ಅಂತ ನೀನು ಕಾಯ್ಕೊಂಡಿರ್ತಾರೆ ಕಣ್ಲೆ. ನೀನು ಯಾಕೆ ಒಬ್ರಿಗೆ ಒಳ್ಳೇದು ಮಾಡಿ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀನು ಯೋಚನೆ ಮಾಡ್ತೀಯಾ? ಅದ್ರ ಬಗ್ಗೆ ಎಲ್ಲನೂ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಇದು ಮಾಡ್ತೀಯ? ನೋಡು, ಒಬ್ರಿಗೆ ಒಳ್ಳೇದು ಮಾಡಬೇಕು ಅದೆಲ್ಲ ಬುಟ್ಟಾಕು. ನೀನು ಮೊದಲು ನಿನ್ನ ಜೀವನ ನೀನು ಸರು ಮಾಡ್ಕೊಳ್ಳೆ. ಹೋಗಿ ದೊಡ್ಡ ಸಮುದ್ರಕ್ಕೆ ಬಿದ್ದಿದ್ಯಾ, ಮೊದಲು ಹಿಂಗೆ ಈಚೆ ಕಡೆಗೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ನೀನು ಅಯ್ಯೋ ಅವ್ರು ಹಂಗೆ ಇವ್ರು ಹಿಂಗೆ ಯಾಕಲೇ ಬೇಕು ನಿಂಗೆ? ನೋಡು, ಈಗ ನಿನಗೆ ಹಿಂಗೆ ಮಾಡೋಳೆ ತಾನೆ, ಅವಳಿಗೆ ಸರಿಯಾಗಿ ಪಾಠ ಕಲ್ಸೋಣ ಬಾ. ಇದಕ್ಕೆಲ್ಲ ನೀನು ಮುನ್ಸ್ಕೊಂಡು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಏನೂ ಆಗೋಕ್ಕಿಲ್ಲ. ಏನಾರ ಒಂದು ಮಾಡಲೇಬೇಕು ನೋಡು. ನೀನು ಹೇಳೋದು ನಿಜನೇನಿಯ. ನಾನು ಸೈಲೆಂಟ್ ಆಗಿದ್ರೆ ಇವ್ರು ನನಗಂತೂ ಬಿಡಲ್ಲ. ಇವ್ರಂತೂ ನೋಡ್ತಾ ಇರು, ನನ್ನೇನಿಯ ಆಟ ಆಡಿಸ್ಬಿಡ್ತಾರೆ. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಸುಮ್ಮನೆ ಅಂತೂ ಬಿಡಲ್ಲ, ಮಾಡ್ತೀನಿ. ನೀನು ಹೇಳೋದು ಸರಿನೇ. ನಾನು ದೇವ್ರ ಥರ ಹಾಗೆ ಹಿಂಗೆ ಇದು ಬಿಟ್ರೆ ಹೆಂಗೆ ಹೇಳು? ಈಗೇನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಬಾ ನನ್ನ ಜೊತೆ ಹೋಗೋಣ. ಹೋಗಿ ಸರಿಯಾಗಿ ಅಂದರೆ ಸರಿಯಾಗೇನೇ ಬುದ್ಧಿ ಕಲ್ಸೋಣ ಬಾ. ಇಷ್ಟು ದಿನ ಅಯ್ಯೋ ಅವ್ರಿಗೇನು ಮಾಡಬಾರ್ದು ಇವ್ರಿಗೇನು ಮಾಡಬಾರ್ದು ಅಂತ ಇದ್ದಿದ್ದೆಲ್ಲ ಸಾಕೆ. ಇನ್ನು ಮ್ಯಾಲೆ ಏನಿದ್ರು ರಿವೆಂಜ್ ಅಷ್ಟೇ ಏನಿಯ. ನಾನು ನಮ್ಮನೆಗೆ ಯಾರಿಗೂ ಸಪೋರ್ಟ್ ಮಾಡೋಕ್ಕಿಲ್ಲ. ಇನ್ನು ನೋಡ್ತಾ ಇರು, ಈ ಪದ್ದು ಆಟ ಶುರುವಾಯಿತು ಅಂತ ನೀ ಅನ್ಕ. ಹಂಗೆ ಬಾ ದಾರಿಗೆ.